ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿರಾಜ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ಲಾಗ್. ನಾನು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಅತ್ತೆ ಪೂಜೆ ಎಲ್ಲ ಮುಗಿಸಿದ್ರು. ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಆಚೆ ಬಂದರೆ ವೆದರ್ ಹೀಗಿತ್ತು. ಫುಲ್ ಪ್ಯಾಕಪ್ ಆಗಿ ವಾಕ್ ಮಾಡೋಣ ಅಂತ ಹೊರಟೆ. ನಾನು ಎವ್ರಿ ಟೈಮ್ ನನ್ನ ಶೂಸ್ನ ತುಂಬ ಚೆಕ್ ಮಾಡ್ತೀನಿ, ಯಾಕಂದರೆ ಎಷ್ಟೊಂದು ವೀಡಿಯೋಸ್ ನೋಡಿದ್ದೀವಿ ಇವಾಗ ಶೂಸಲ್ಲಿ ಏನಾದರೂ ಸೇರಿಕೊಂಡಿರುತ್ತೆ ಅಂತ. ಹಾಗೆ ಈಗ ಇದು ತೋಟದ ಮನೆ ಆಗಿರೋದ್ರಿಂದ ಶೂಸಲ್ಲಿ ಈ ಚಳಿ ಟೈಮಲ್ಲಿ ಏನಾದರೂ ಹೋಗಿದ್ರೆ ಯಾಕೆ ಬೇಕಪ್ಪ, ಗ್ರಾಚಾರ ಚೆನ್ನಾಗಿಲ್ಲ ಅಂದರೆ ಅಂತ ಒಂದು ಸಲ ಚೆಕ್ ಮಾಡ್ತೀನಿ. ಹಾಗೆ ನಾನು ಆಚೆ ಬಂದರೆ ನಮ್ಮ ಟಗರುಗಳು ವೆಲ್ಕಮ್ ಮಾಡ್ತಾಯಿದ್ವಿ. ಅದಂತೂ ಗೇಟ್ ಮೇಲೆ ಹತ್ತುತ್ತೆ. ಹಾಗೆ ಒಂದು ಒಳ್ಳೆ ವ್ಯೂನ ನೋಡಿಕೊಂಡು ಸ್ವಲ್ಪ ವಾಕ್ ಮಾಡಿ ನಮ್ಮ ಕೆಂಚನ ಮಾತಾಡಿಸಿ ಅಷ್ಟರಲ್ಲಿ ಹಾಲು ಬಂತು. ಹಾಲನ್ನ ಹಾಗೆ ಕಿಟಕಿ ಮೇಲೆ ಇಟ್ಬಿಟ್ಟು ಮತ್ತೆ ಒಂದು 2 ರೌಂಡ್ ವಾಕ್ ಮಾಡಿ ಬಂದು ಹಾಲನ್ನ ಕಾಯಿಸ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡ್ತಾಯಿದ್ದೆ. ತಿಂಡಿ ಏನು ಮಾಡೋದು ಅಂತ ಥಿಂಕ್ ಮಾಡೋವಾಗ ಅತ್ತೆ ಹೇಳಿದ್ರು, ಇದ್ಕಿದ ಬೇಳೆ ಇದೆ, ಸೊ ಇದ್ಕಿದ ಬೇಳೆ ಪಲಾವ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ಚರ್ ಮಾಡ್ಕೊಳ್ಳೋಣ ಅಂತ. ಹಾಗೆ ನಾನು ಇದ್ಕಿದ ಬೇಳೆ ಮಿಕ್ಸ್ಚರ್ನ ಪ್ರೀವಿಯಸ್ ನಾನೊಂದು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಯಾರಿಗೆಲ್ಲ ಬೇಕನ್ಸುತ್ತೆ ಆ ವಿಡಿಯೋ ಚೆಕ್ ಮಾಡಿ ನೋಡಿ. ಈ ಸೀಸನ್ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ಥರ ಮಾಡಿದ್ರೆ ತುಂಬ ಹೆಲ್ದಿಯಾಗೂ ಇರುತ್ತೆ. ಹಾಗೆ ಮಕ್ಳಿಗೆ ಕೂಡ ಕೊಡೋಕ್ಕೆ ಯಾವುದೇ ರೀತಿ ಭಯ ಇರಲ್ಲ. ಔಟ್ಸೈಡ್ ತಂದು ಯಾವುದ್ಯಾವುದೋ ಎಣ್ಣೆಲಿ ಬೇಯಿಸಿರೋದೆಲ್ಲ ತಿನ್ನೋದಕ್ಕಿಂತ ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ನಾವು ಆಲ್ಮೋಸ್ಟ್ ಕೊಬ್ಬರಿ ಎಣ್ಣೆನ ತುಂಬ ಯೂಸ್ ಮಾಡ್ತೀವಿ. ನಾವು ಕೊಬ್ಬರಿ ಎಣ್ಣೆನ ನಾವು ಮನೇಲಿ ಕೊಬ್ಬರಿ ಚೂರನ್ನ ಒಣಗಿಸಿ ಅದನ್ನು ಮಿಲ್ಗೆ ಹಾಕಿಸ್ಕೊಂಡು ತುಂಬ ಯೂಸ್ ಮಾಡ್ತೀವಿ. ಕೆಲವ್ರಿಗೆ ತುಂಬ ಕೊಬ್ಬರಿ ಎಣ್ಣೆನೇ ಆದ್ರೂ ಇಷ್ಟ ಆಗಲ್ಲ ಅಂಥವ್ರು ಅಂಗಡಿ ಎಣ್ಣೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಹಾಕಿ ಮಿಲ್ಗೆ ಹಾಕಿಸ್ಕೋಬೋದು. ಹಾಗೆ ಟಿಫನ್ ಮಾಡಿ ನಾನು ವಾಕ್ನ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಗೊತ್ತಿರುತ್ತಲ್ವ, ಒಂದು ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ ಸಿಸ್ಟಮ್ ಮುಂದೆ ಇದ್ದರೆ. ಯಾರೂ ಇರಲ್ಲ ಜೊತೆಗೆ ಮಾತಾಡ್ಸೋದಕ್ಕೆ, ಬರೀ ಈ ಸಿಸ್ಟಮೇ ನೋಡ್ತಾ ಇದ್ದರೆ ನಿದ್ದೆ ಬರುತ್ತೆ. ಅಂಥ ಟೈಮಲ್ಲಿ ತೋಟಕ್ಕೆ ಬಂದರೆ ಇವಾಗ ಆಲ್ಮೋಸ್ಟ್ ನಮ್ಮ ಮರದಲ್ಲಿ ಎವ್ರಿ ಟೈಮ್ ಇರುತ್ತೆ ಚೇಪೆಕಾಯಿ. ಇದು ಹೈಬ್ರಿಡ್ ಚೇಪೆಕಾಯಿ ಇದು, ಅದಕ್ಕೋಸ್ಕರ ಆಲ್ಮೋಸ್ಟ್ ಎವ್ರಿ ಟೈಮ್ ಇದ್ದೇ ಇರುತ್ತೆ. ಹಾಗೆ ಒಂದು ಒಳ್ಳೆ ವ್ಯೂ ನೋಡಿಕೊಂಡು ಮನೆಗೆ ಹೊರಟೆ. ಅಷ್ಟರಲ್ಲಿ ಎಲ್ಲ ಚೇಪೆಕಾಯಿನ ಇಡುವಾಗ ನಮ್ಮ ಅತ್ತೆ ಹೇಳಿದ್ರು, ಹಂಗೆ ಒಂದು ಸ್ವಲ್ಪ ಕಾಯಿ ಸುಳ್ಕೊಬಮ್ಮ ಅಂತ. ನಾನು ಫುಲ್ ಸ್ಟ್ರೆಂಟ್ ಮಾಡೋಣ ಅಂತ ಹೇಳಿ ಒಂದು ಕೈಯಲ್ಲಿ ಕಾಯಿ ಸುಳಿಯೋಕ್ಕೆ ಹೋದೆ ವಿಡಿಯೋ ಮಾಡಿಕೊಂಡು. ಹಾಗೆ ಎಲ್ಲ ಸುಳಿಯೋಕ್ಕೆ ಸರಿ ಅಂತ ಹೇಗೋ ಸುಳ್ಕೊಂಡು ಹೊಡಿಯೋಣ ಅಂತ ಬಂದರೆ ನೀಟಾಗಿ ಹೊಡಿಲೂ ಇಲ್ಲ ಕಾಯಿನೂ ನೀಟಾಗಿ ಸುಳಿಲಿಲ್ಲ, ಕಾಯಿ ನೀಟಾಗಿ ಹೊಡಿಲೂ ಇಲ್ಲ. ಆದರೆ ಎಳ್ನೀರು ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ಅತ್ತೆಗೆ ಅದನ್ನೆಲ್ಲ ಕೊಟ್ಬಿಟ್ಟು ಇವತ್ತು ತುಂಬ ವರ್ಕ್ ಇರೋದ್ರಿಂದ ಮತ್ತೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಇಷ್ಟು ಇವತ್ತಿನ ಮಿನಿ ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.